ಗುರುಭ್ಯೋ ನಮಃ ಗಣಗಣಪತಿ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರ ಏಪ್ರಿಲ್ ತಿಂಗಳು ಹೇಗಿರ್ತದೆಂದು ಈ ಒಂದು ರಾಶಿಯ ಸಂಪೂರ್ಣ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ಒಂದು ನೋಡೋಣ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎರಡನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಹಣದ ಅರಿವು ಚೆನ್ನಾಗಿರುತ್ತದೆ. ಯಾವುದೋ ಒಂದು ಬರಬೇಕಾದಂತ ಬಾಕಿ ಹಣವನ್ನು ನಿಮ್ಮ ಕೈ ಸೇರುತ್ತದೆ. ಹಣ ಬಂದಷ್ಟೇ ವೇಗವಾಗಿ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗುತ್ತದೆ. ಈ ತಿಂಗಳು ಹಣದ ವಿಚಾರದಲ್ಲಿ ಯಾರನ್ನು ಕೂಡ ನಂಬಬೇಡಿ. ಸಾಲ ಕೊಡೋಕ್ಕೂ ಮುನ್ನ ಶ್ಯೂರಿಟಿಗೆ ಸೈನ್ ಹಾಕುವ ಮುಂಚೆ 10 ಬಾರಿ ವಿಚಾರ ಮಾಡಿ. ಇನ್ನು ಉದ್ಯೋಗದ ಪಾಲಿಗೆ ಆಫೀಸಲ್ಲಿ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಇದೆ. ಇದು ನಿಮ್ಮ ಆರಂಭದಲ್ಲಿ ಇಷ್ಟ ಆಗದಿರಬಹುದು, ಆದರೆ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಸೂರ್ಯ 2ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತು ತುಂಬಾ ಕಠೋರವಾಗಿರುತ್ತದೆ. ಇದರಿಂದ ಕಚೇರಿಯಲ್ಲಿ ಮೇಲಧಿಕಾರಿ ಜೊತೆ ವಾದ ಆಗಬಹುದು. ಯಾರಾದ್ರೂ ಹೊಸ ಕೆಲಸಕ್ಕೆ ಹುಡುಕೋರು ಪ್ಲಾನ್ ಮಾಡಿದ್ರೆ ತಿಂಗಳ ಮಧ್ಯದ ಭಾಗದಲ್ಲಿ ಪ್ರಯತ್ನ ಮಾಡಿ. ಇನ್ನು ಬಿಸಿನೆಸ್ ಮಾಡೋರಿಗೆ ಯಾರೆಲ್ಲ ಫಾರ್ಮಸಿ ಆಗ್ಲಿ, ಕೆಮಿಕಲ್ ಆಗ್ಲಿ, ಶಿಕ್ಷಣಿಗೆ ಸಂಬಂಧಪಟ್ಟ ಬಿಸಿನೆಸ್ ಮಾಡ್ತಾ ಇದ್ರೆ ಸಾಧಾರಣ ಲಾಭ ಇದೆ. ಹೊಸ ಬಂಡವಾಳ ನೀಡುವಾಗ ಯಾರೋ ಹೇಳಿದಂತಲೇ ಹಣ ಹಾಕಕ್ ಹೋಗ್ಬೇಡಿ. ಮತ್ತೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಕುಟುಂಬದ ವಿಚಾರ ನೋಡೋದಾದ್ರೆ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದಲೇ ಸಣ್ಣ ಪುಟ್ಟ ಜಗಳಗಳು ಉಂಟಾಗಬಹುದು. ಕಟುವಾದ ಮಾತುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ರೇಮಿಗಳಿಗೆ 3ನೇ ವ್ಯಕ್ತಿಗಳ ಮಾತು ಕೇಳಿ. ನಿಮ್ಮ ಸಂಗಾತಿಗಳನ್ನ ಅನುಮಾನ ಪಡಬೇಡಿ. ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಂತದ್ದಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾನಸಿಕವಾಗಿ ನೀವು ಸ್ವಲ್ಪ ಗೊಂದಲದಲ್ಲಿ ಇರುತ್ತೀರಾ. ರಾತ್ರಿ ಮಲಗುವ ಮುಂಚೆ ಮೆಡಿಟೇಷನ್ ಮಾಡಿ. ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಕೆ ಮಾಡಬೇಡಿ. ನೀವು ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಮನೆಯಲ್ಲಿ ಹೊರಗಡೆ ಒಂದು ಪಾತ್ರೆಯಲ್ಲಿ ಅಕ್ಕಿಗೆ ನೀರಿಡಿ. ಪ್ರತಿ ಗುರುವಾರ ಓಂ ಸಾಯಿರಾಮ್ ಎಂದು ಪಠನೆ ಮಾಡಿ. ಇದಾಗಿತ್ತು ಮೀನರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಘೋರ ಕಠಿಣ ಸಮಸ್ಯೆ ಏನೇ ಇದ್ದರೂ ಕೂಡ ಡಿಸ್ಪ್ಲೇಲಿ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.